ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರಿಗೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿ ಒಳ್ಳೆ ಆರೋಗ್ಯ, ಆಯಸ್ಸು, ಅಭಿವೃದ್ಧಿ, ಸಮೃದ್ಧಿಗಳನ್ನು ಕೊಟ್ಟು ನಿಮ್ಮ ಜೀವಿತಗಳನ್ನು ಶ್ರೇಷ್ಠವಾಗಿ ಆಶೀರ್ವದಿಸಿ ತನ್ನ ಮಹಿಮೆಯ ಚಿತ್ತಾನುಸಾರವಾಗಿ ನಿಮ್ಮನ್ನು ನಡೆಸುತ್ತಿದ್ದಾನೆಂಬುದಾಗಿ ನಾನು ಕರ್ತನಲ್ಲಿ ಬಲವಾಗಿ ನಂಬುವವನಾಗಿದ್ದೇನೆ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಗುವೆ, ನೀನು ಶೋಧನೆ ಒಳಗೆ ಹಾದು ಹೋಗ್ತಾ ಇದೆಯಾ? ನೀನು ಭಯಂಕರವಾದಂಥ ಹೋರಾಟಗಳಲ್ಲಿ ಹಾದು ಹೋಗ್ತಾ ಇದೆಯಾ? ಯಾರಿಗೂ ಅರ್ಥವಾಗದಂಥ, ಯಾರೂ ಸಹ ಅರ್ಥ ಮಾಡಿಕೊಳ್ಳದಂತಹ ಹೋರಾಟಗಳಲ್ಲಿ, ಕಣ್ಣೀರಿನಲ್ಲಿ, ಆ ಕಷ್ಟಗಳಲ್ಲಿ ನೀನು ಹಾದು ಹೋಗ್ತಾ ಇದೆಯಾ? ನಿನ್ನ ಸಮಸ್ಯೆ ಯಾರಿಗೂ ಅರ್ಥವಾಗದೆ ನೀನು ಏಕಾಂತವಾಗಿ ನಿಂತುಕೊಂಡು ಕರ್ತನೇ, ತಂದೆ, ನನ್ನನ್ನು ಯಾವಾಗ ಬಿಡಿಸ್ತೀಯ ಎಂಬುದಾಗಿ ಕೂಗ್ತಾ ಇದೆಯಾ? ನಿನ್ನ ಸಮಸ್ಯೆಗಳ ನಿಮಿತ್ತವಾಗಿ ಬಹಳವಾಗಿ ಕಣ್ಣೀರಿಡುತ್ತಾ, ಬಹಳವಾಗಿ ವ್ಯಾಕುಲ ಪಡುತ್ತಾ, ನಿದ್ದೆ ಇಲ್ಲದೆ, ಆಹಾರವಿಲ್ಲದೆ ನೀನು ಬಹು ಕೂಗುತ್ತಾ ಇದ್ದೀಯಾ? ಪ್ರಿಯ ದೇವ ಮಗುವೆ, ನನ್ನ ಸಹಾಯ ಯಾವಾಗ ಬರ್ತದೆ ಎಂಬುದಾಗಿ ಕರ್ತನ ಬಳಿಗೆ ನೀನು ಕೂಗ್ತಾ ಇದೆಯಾ? ಕರ್ತನಲ್ಲಿ ನೀನು ಬಲವಾಗಿ ಬೇಡ್ತಾ ಇದೆಯಾ? ಪ್ರಿಯ ದೇವ ಮಗುವೆ, ನಿನಗೊಂದು ಸಂತೋಷದ ಸುದ್ದಿ. ಪ್ರಿಯ ದೇವ ಮಗುವೆ, ನಿನಗೊಂದು ಉಲ್ಲಾಸದ ಸುದ್ದಿ. ಅದೇನಪ್ಪ ಅಂದ್ರೆ, ನಿನ್ನ ಶೋಧನೆಯ ಸಮಯ ತೀರಿತು. ನಿನ್ನ ಶೋಧನೆಯ ಕಾಲ ತೀರಿತು. ಪ್ರಿಯ ದೇವ ಮಗುವೆ, ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ಶೋಧನೆ ಅನ್ನುವಂಥದ್ದು ಈ ಲೋಕದಲ್ಲಿ ದೇವರು ನಮ್ಮ ಜೀವನದಲ್ಲಿ ಬಹು ಶ್ರೇಷ್ಠವಾದ ಪಕ್ವತೆಗೆ ನಡೆಸುವಂತ ಒಂದು ಕಾರ್ಯ, ಪ್ರಕ್ರಿಯೆ ಅದಾಗಿರ್ತದೆ. ನೀನು ಅಂದ್ಕೊಳ್ಬೇಡ, ಯಾಕೆ ನನಗೆ ಇಷ್ಟೊಂದು ಶೋಧನೆ, ನನಗೆ ಯಾಕೆ ಇಷ್ಟೊಂದು ಹೋರಾಟ, ನನಗೆ ಯಾಕೆ ಇವೆಲ್ಲ ಬರ್ತಾ ಇದ್ದಾವಂತೇಳಿ ನೀನು ಅಂದ್ಕೊಳ್ಬೇಡ. ಪ್ರಿಯ ದೇವ ಮಗುವೆ, ಬೈಬಲ್ ಅಲ್ಲಿ ಯಾರೆಲ್ಲ ಮಹಾಭಕ್ತರಾಗಿದ್ದಾರೋ, ಯಾರೆಲ್ಲ ಆಶೀರ್ವದಿಸಲ್ಪಟ್ಟಿದ್ದಾರೋ, ಅವರೆಲ್ಲರೂ ಶೋಧನೆಯಲ್ಲಿ ಹಾದು ಹೋಗಿದ್ದಾರೆ. ಶೋಧನೆ ಅನ್ನುವಂಥದ್ದು ನಿನ್ನನ್ನು ಹೊಳೆಯುವಂತೆ ಮಾಡುವಂತ ಒಂದು ಸಾಧನವಾಗಿದೆ. ಶೋಧನೆ, ಹೋರಾಟ ಅನ್ನುವಂಥದ್ದು ನಿನ್ನನ್ನು ಒಬ್ಬ ಬೆಲೆ ಉಳ್ಳಂತ ವ್ಯಕ್ತಿಯನ್ನಾಗಿ ಮಾಡುವಂತ ಒಂದು ಪ್ರಕ್ರಿಯೆ ಆಗಿದೆ. ಶೋಧನೆ, ಹೋರಾಟ ಅನ್ನುವಂಥದ್ದು ನಿನ್ನನ್ನು ಒಬ್ಬ ಬಲವುಳ್ಳಂತ ವ್ಯಕ್ತಿಯಾಗಿ, ಬಲವುಳ್ಳಂತ ವಿಶ್ವಾಸಿಯಾಗಿ, ಬಲವುಳ್ಳಂತ ದೇವರ ಮಗುವಾಗಿ ಮಾಡುವಂತ ಒಂದು ಪ್ರಕ್ರಿಯೆ ಆಗಿದೆ. ಶೋಧನೆ ಅನ್ನುವಂಥದ್ದು ನೀನು ಶೋಧಿಸಲ್ಪಟ್ಟು ಸಾಧನೆಗೆ ಹೋಗಿ ಆಶೀರ್ವದಿಸಲ್ಪಡುವಂತ ಒಂದು ಪ್ರಕ್ರಿಯೆ ಆಗಿದೆ. ಪ್ರಿಯ ದೇವ ಮಗುವೆ, ನಿನ್ಗೆ ಯಾಕೆ ಶೋಧನೆ ಅಂತ ಅಂದ್ಕೊಳ್ಬೇಡ. ಆ ಶೋಧನೆ ನಿನ್ನ ಒಳ್ಳೆಯದಕ್ಕಾಗಿ ಬಂದಿದೆ. ಆ ಕಣ್ಣೀರು ನಿನ್ನನ್ನು ಹೊಳೆಯುವಂತೆ ಮಾಡೋದಕ್ಕೋಸ್ಕರವಾಗಿ. ಯಾಕಂದ್ರೆ ಬಂಗಾರವು ಮಣ್ಣಿಂದ ತೆಗೆಯಲ್ಪಟ್ಟ ತರುವಾಯ ಅದು ಶೋಧಿಸಲ್ಪಡದ ಹೊರತಾಗಿ ಅದು ಬೆಲೆ ಉಳ್ಳಂತ, ಹೊಳೆಯುವಂತ ಬಂಗಾರವಾಗಿ ಮಾರ್ಪಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಶೋಧನೆಯೇ ಬಂಗಾರವನ್ನು ಹೊಳೆಯುವಂತೆ, ಶೋಧನೆಯೇ ಬಂಗಾರವನ್ನ ಬೆಲೆ ಉಳ್ಳದ್ದಾಗಿ ಮಾಡುವಂತೆ, ಶೋಧನೆಯೇ ಬಂಗಾರವು ಇನ್ನೊಬ್ಬರು ಹಾಕೊಳ್ಳುವಾಗ ಅವರನ್ನ ಅಂದ ಚಂದವಾಗಿ ಮಾಡುವಂತದ್ದಾಗಿದ್ದಾದ್ರೆ, ನಿನ್ನ ಜೀವಿತದಲ್ಲಿ ಶೋಧನೆ ಇನ್ನೇನ್ ಮಾಡಬಹುದು ಆಲೋಚನೆ ಮಾಡ್ಕೋ. ಪ್ರಿಯ ದೇವ ಮಗುವೆ, ಅಬ್ರಹಾಮನ ದೇವರು ಕರೆದ ಮೇಲೆ 25 ವರ್ಷಗಳ ಕಾಲ ಶೋಧನೆಯಲ್ಲಿ ಹಾದು ಹೋದ. ಆ ಕಾಲ ತೀರ್ತು, ಆಶೀರ್ವಾದದ ಕಾಲ ಬಂತು. ಪ್ರಿಯ ದೇವ ಮಗುವೆ, ಯೋಸೇಫನಿಗೆ ದೇವರ ದರ್ಶನವನ್ನ ಕೊಟ್ಟು ನಡೆಸಿದಾಗ ಯೋಸೇಫನ ಶೋಧನೆ ಒಳಗೆ ಹಾದು ಹೋದ. ಆ ಶೋಧನೆ ತೀರಿದಾಗ ಪ್ರಧಾನಿಯಾಗುವಂತ ಆಶೀರ್ವಾದಕ್ಕೆ ಪಾತ್ರನಾಗಿ ಮುಂದೆ ಹೋದ. ಪ್ರಿಯ ದೇವ ಮಕ್ಕಳೇ, ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಜನರು ಶೋಧಿಸಲ್ಪಟ್ಟ ತರುವಾಯ ಆಶೀರ್ವಾದಕ್ಕೆ ಹೋಗುವಂತ ಮಾರ್ಗ ಅವರಿಗೋಸ್ಕರ ಸಿದ್ಧವಾಯಿತು. ಪ್ರಿಯ ದೇವ ಮಗುವೆ, ಅರಣ್ಯದಲ್ಲಿ 40 ವರ್ಷಗಳ ಕಾಲ ಇಸ್ರಾಯೇಲರ ಮಕ್ಕಳು ಶೋಧಿಸಲ್ಪಟ್ಟರು. ಆದರೆ ಯೆಹೋಶುವನ ಗ್ರಂಥದಲ್ಲಿ ಅವರು ಆಶೀರ್ವಾದಗಳನ್ನ ಕೊಯ್ಯುವಂತವರಾದರು. ಪ್ರಿಯ ದೇವ ಮಗುವೆ, ಬೈಬಲ್ ಅಲ್ಲಿ ಸಾವಿರಾರು ವಿಷಯಗಳನ್ನ ನಾನು ಹೀಗೆ ಹೇಳ್ತಾ ಹೋಗ್ಬೋದು. ಪ್ರತಿ ಶೋಧನೆ ಆಶೀರ್ವಾದಕ್ಕೆ ನಡೆಸ್ತದೆ. ಪ್ರತಿ ಶೋಧನೆ ಆಶೀರ್ವಾದಕ್ಕೆ ನಡೆಸ್ತದೆ. ಪ್ರತಿ ಹೋರಾಟ ನಿನ್ನನ್ನು ಉತ್ತಮನನ್ನಾಗಿ ಮಾಡ್ತದೆ. ಪ್ರತಿ ಶೋಧನೆ, ಹೋರಾಟ ನಿನ್ನನ್ನು ಆಶೀರ್ವಾದಕ್ಕೆ ನಡೆಸಿ ಉತ್ತಮನನ್ನಾಗಿ ಮಾಡಿ, ಒಳ್ಳೆ ವಿಶ್ವಾಸಿಯಾಗಿ ಮಾಡಿ, ಒಳ್ಳೆ ಬೆಲೆ ಉಳ್ಳಂತ ವ್ಯಕ್ತಿಯನ್ನಾಗಿ ಮಾಡ್ತದೆ.
ಹಾಗಾಗಿ ಶೋಧನೆ ನಿನ್ನನ್ನ ಒಂದಕ್ಕೆ ಸಿದ್ಧಪಡಿಸ್ತಾ ಇದೆ. ಶೋಧನೆ ನಿನ್ನನ್ನು ಯಾವುದಕ್ಕೋ ಸಿದ್ಧಪಡಿಸ್ತಾ ಇದೆ. ಶೋಧನೆ ನಿನ್ನನ್ನು ಬಲವಾಗಿ ನಡೆಸ್ತದೆ. ಪ್ರಿಯದೇವ ಮಗುವೆ, ನಾನು ಹೇಳೋ ಜಾಗ್ರತೆ ಕೇಳಿಸ್ಕೋ. ನಿನ್ನ ಶೋಧನೆಯ ಕಾಲ ತೀರ್ತು. ನಿನ್ನ ಶೋಧನೆ ಕಾಲ ತೀರ್ತು. ಇನ್ನೇನಿದ್ರು ಆಶೀರ್ವಾದದ ಕಾಲ, ನಿನ್ನ ಜೀವನದಲ್ಲಿ ಆಶೀರ್ವಾದದ ಕಾಲ, ನಿನ್ನ ಜೀವನದಲ್ಲಿ ಎದ್ದೇಳುವಂತ ಕಾಲ, ನಿನ್ನ ಜೀವನದಲ್ಲಿ ಬಲಗೊಳ್ಳುವಂತ ಕಾಲ, ನಿನ್ನ ಜೀವನದಲ್ಲಿ ಸಮೃದ್ಧಿಗೊಳ್ಳುವಂತ ಕಾಲ, ನಿನ್ನ ಜೀವನದಲ್ಲಿ ಕೊಡುವಂತ ಕಾಲ, ನಿನ್ನ ಜೀವನದಲ್ಲಿ ಹೊಂದಿಕೊಳ್ಳುವಂತ ಕಾಲ. ಇನ್ನು ನೀನು ಇನ್ನೆಂದಿಗೂ ಸಹ ನೀನಿನ್ನ ಹೋರಾಟದಲ್ಲಿ ಹಾದು ಹೋಗುವವನಲ್ಲ. ನೀವ್ ಅನ್ಬೋದು, ಇನ್ಮೇಲೆ ನನ್ನ ಜೀವನದೊಳಗೆ ಇನ್ನೆಂದಿಗೂ ಸಹ ಆಶೀರ್ವಾದ ಬರೋದಿಲ್ವಾ? ಕೇಳಿಸ್ಕೊಳ್ರಿ, ಪ್ರತಿ ಸಂಗತಿಗೆ ಲೋಕದಲ್ಲಿ ಅಂತ್ಯ ಇದೆ. ಪ್ರತಿ ಸಂಗತಿಗೆ ಲೋಕದಲ್ಲಿ ಅಂತ್ಯ ಇದೆ. ಹಾಗೆ ನಿನಗೆ ಬಂದಂತ ಹೋರಾಟಕ್ಕೂ ಅಂತ್ಯ ಇದೆ. ಆ ಹೋರಾಟ ಅಂತ್ಯ ಆದಾಗ ನೀನ್ ಅನ್ಕೊಳ್ತಿ, ಹೋರಾಟದಲ್ಲಿ ಹಾದು ಹೋಗ್ತಾ ಇದ್ದಾಗ ನಾನು ನಾಶ ಆಗ್ಬಿಡ್ತೇನೆ ಅಂತೇಳಿ. ದೇವ್ರ ಅನ್ಕೊಳ್ತಾನೆ, ನೀನ್ ಹೋರಾಟ ಶೋಧನೆ ಒಳಗೆ ಹೋಗುವಾಗ ನನ್ನ ಮಗನು ನನ್ನ ಮಗಳು ಹೊಸದಾಗಿ ಬರ್ತಾರೆ, ನನ್ನ ಮಗನು ನನ್ನ ಮಗಳು ಬಲವಾಗಿ ಬರ್ತಾರೆ, ನನ್ನ ಮಗನು ನನ್ನ ಮಗಳು ವಿಶೇಷವಾಗಿ ಆಶೀರ್ವಾದಕ್ಕೆ ಹೋಗ್ತಾರೆ. ನೀವ್ ಅನ್ಕೊಳ್ತಾ ಇದ್ದೀರಿ ಶೋಧನೆ ನಿಮ್ಮನ್ನ ಅಂತ್ಯಪಡಿಸ್ತಾ ಇದೆ ಅಂತೇಳಿ. ದೇವರು ಹೇಳ್ತಾ ಇದ್ದಾನೆ, ನಾನು ನನ್ನ ಮಕ್ಕಳನ್ನ ಸಿದ್ಧಪಡಿಸ್ತಾ ಇದ್ದೇನೆ. ಪ್ರಿಯ ದೇವ ಮಗುವೆ, ದೇವರು ಹೇಳ್ತಾ ಇದ್ದಾರೆ, ನಾನು ನನ್ನ ಮಕ್ಕಳನ್ನ ಒಂದಕ್ಕೆ ಸಿದ್ಧಪಡಿಸ್ತಾ ಇದ್ದೇನೆ ಎಂಬುದಾಗಿ. ಹಾಗಾದ್ರೆ ನಿನ್ನ ಶೋಧನೆ ಯಾವುದಕ್ಕೆ ನಿನ್ನನ್ನು ಸಿದ್ಧಪಡಿಸುತ್ತದೆ? ನಿನ್ನ ಶೋಧನೆಯು ನಿನ್ನ ಆಶೀರ್ವಾದಕ್ಕೆ ಸಿದ್ಧಪಡಿಸುವಂತದ್ದಾಗಿದೆ. ನಿನ್ನ ಶೋಧನೆಯ ಒಳಿತಿಗಾಗಿ, ಉತ್ತಮ ಸ್ಥಿತಿಗಾಗಿ ನಿನ್ನನ್ನು ಸಿದ್ಧಪಡಿಸುವಂತದ್ದಾಗಿದೆ. ಹಾಗಾಗಿ ಪ್ರಿಯ ದೇವ ಮಗುವೆ, ನೀನು ಆಶೀರ್ವಾದಕ್ಕಾಗಿ ಹೋಗ್ತಾ ಇದ್ಯಾ? ನೀನ್ ಶೋಧನೆ ಬಂದಾಗ ಮುಗೀತು ಅನ್ಕೊಂಡೆ. ದೇವ್ರು ಹೇಳ್ತಾನೆ, ಶೋಧನೆ ಮುಗಿದ ಮೇಲೆ ನಿನ್ನ ಪ್ರಾರಂಭ ಎಂಬುದಾಗಿ ದೇವ್ರು ಹೇಳ್ತಾನೆ. ನೀನು ಅಂದ್ಕೊಳ್ತಾ ಇದ್ದೀ ಶೋಧನೆ ಬಂದಾಗ ನನ್ನ ಜೀವನ ಮುಗೀತು ಅಂತೇಳಿ. ದೇವ್ರು ಹೇಳ್ತಾನೆ, ನಿನ್ನ ಶೋಧನೆಗೆ ಮುಗಿಯುವಿಕೆ ಬಂತು, ನಿನ್ನ ಆಶೀರ್ವಾದಕ್ಕೆ ಪ್ರಾರಂಭವಾಯಿತು ಎಂಬುದಾಗಿ. ಇನ್ನ ಕೇಳಿಸ್ಕೋ, ನಿನ್ನ ಹೋರಾಟಕ್ಕೆ ಅಂತ್ಯ. ಪ್ರಿಯ ದೇವ ಮಗುವೆ ಕೇಳಿಸ್ಕೋ, ನಿನ್ನ ಹೋರಾಟಕ್ಕೆ ಅಂತ್ಯ, ನಿನ್ನ ಆಶೀರ್ವಾದಕ್ಕೆ ಪ್ರಾರಂಭ. ನಿನ್ನ ಬೀಳುವಿಕೆಗೆ ಅಂತ್ಯ, ನಿನ್ನ ಏಳುವಿಕೆಯ ಪ್ರಾರಂಭ. ನಿನ್ನ ನಿಂದೆ ಅಪಮಾನಗಳ ಅಂತ್ಯ, ನಿನ್ನ ಸನ್ಮಾನದ ಪ್ರಾರಂಭ. ನಿನ್ನ ಜೀವನದಲ್ಲಿ ಬಂದಂತ ಎಲ್ಲಾ ಸಂಗತಿಗಳ ಅಂತ್ಯ, ನಿನಗೆ ಹೊಸದಾಗಿ ಬರುವಂತ ಸಂಗತಿಗಳ ಪ್ರಾರಂಭ. ನಂಬು, ಬಾ ಪ್ರಿಯ ದೇವ ಮಗುವೆ, ದೇವರು ನಿನಗೆ ಇದನ್ನ ಮಾಡೇ ಮಾಡ್ತಾನೆ. ದೇವರು ನಿನ್ನ ಜೀವನದಲ್ಲಿ ಇದನ್ನ ಕೊಡ್ತಾನೆ. ಸೋಲ್ಬೇಡ ಪ್ರಿಯ ದೇವ ಮಗುವೆ, ನಿನ್ನ ಶೋಧನೆಯ ಕಾಲ ತೀರಿತು, ಇನ್ನ ಆಶೀರ್ವಾದದ ಕಾಲ ಅಷ್ಟೇ. ನಿನ್ನ ಜೀವನದಲ್ಲಿ ಆಶೀರ್ವಾದದ ಕಾಲ ಅಷ್ಟೇ. ನಂಬು, ಬಲವಾಗಿ ನಂಬು. ದೇವ ನಿನ್ನ ಜೀವನದಲ್ಲಿ ದೊಡ್ಡ ಕಾರ್ಯಗಳನ್ನ ಮಾಡ್ಲಿಕ್ಕಿದ್ದಾನೆ. ಬನ್ನಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ಪರಲೋಕದ ತಂದೆ ಆದ ದೇವರೇ, ನಿನ್ನ ಮಕ್ಕಳನ್ನ ಆಸ್ವಾದಿಸಪ್ಪ. ನಿನ್ನ ಮಕ್ಕಳು ಬಹಳವಾಗಿ ಹೋರಾಟದಲ್ಲಿ ಹಾದು ಹೋಗಿದ್ದಾರೆ, ಬಹಳಷ್ಟು ಕಣ್ಣೀರಿನಲ್ಲಿ ಹಾದು ಹೋಗಿದ್ದಾರೆ, ಬಹಳಷ್ಟು ವ್ಯಾಕುಲದಲ್ಲಿ ಹಾದು ಹೋಗಿದ್ದಾರೆ. ನಿನ್ನ ಮಕ್ಕಳನ್ನ ಸಂಧಿಸು ದೇವರೇ, ನಿನ್ನ ಮಕ್ಕಳನ್ನ ಮುಟ್ಟು ಪವಿತ್ರ ಆತ್ಮನೆ, ನಿನ್ನ ಮಕ್ಕಳನ್ನ ಬಲವಾಗಿ ನೆಲೆಗೊಳಿಸಪ್ಪ. ಇನ್ನ ಆಶೀರ್ವಾದಕ್ಕೆ ನಡೆಸು. ನೀನು ಹೇಳಿದ ಹಾಗೆ ಪ್ರತಿಯೊಬ್ಬರ ಜೀವನದಲ್ಲಿ ಶೋಧನೆಯ ಅಂತ್ಯವಾಗಿ ಆಶೀರ್ವಾದಗಳ ಪ್ರಾರಂಭವಾಗಲಿ ದೇವರೇ. ಪ್ರತಿಯೊಬ್ಬರ ಜೀವನದಲ್ಲಿ ಶೋಧನೆಗಳ ಅಂತ್ಯವಾಗಿ ಆಶೀರ್ವಾದ ಪ್ರಾರಂಭವಾಗಲಿ ಕರ್ತನೆ. ನಿನ್ನ ಮಕ್ಕಳನ್ನ ಆಶೀರ್ವದಿಸು, ನಿನ್ನ ಮಕ್ಕಳನ್ನ ಮುಟ್ಟು, ನಿನ್ನ ಮಕ್ಕಳನ್ನ ಬಲಪಡಿಸು, ನಿನ್ನ ಮಕ್ಕಳು ನಿನ್ನ ಮಹಿಮೆಗಾಗಿ ನಿಲ್ಲುವಂತೆ ಸಹಾಯ ಮಾಡಬೇಕೆಂಬುದಾಗಿ ಹೇಳಿ ಯೇಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.